ಈಗಾಗಲೇ ಮತದಾನ ಬೆಳಗ್ಗೆ 7 ಗಂಟೆಯಿಂದ ಕೂಡ ಮುಂದುವರಿತಾ ಇದೆ. ಮಧ್ಯಾಹ್ನದ ನಂತರದಲ್ಲಿ ಮತದಾರರ ಪ್ರತಿಕ್ರಿಯೆ ಹೇಗಿರುತ್ತೆ? ಮತಗಟ್ಟೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರಾ? ಒಟ್ಟಾರೆ ವೋಟಿಂಗ್ ಪರ್ಸೆಂಟೇಜ್ ಏನಾಗುತ್ತೆ ಅನ್ನೋ ಮಾಹಿತಿ ಕುತೂಹಲ ಇದೆ. ಮಧ್ಯಾಹ್ನದ ನಂತರದಲ್ಲಿ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ. ದಿನದ ಆರಂಭದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಉತ್ಸಾಹ ಇರುತ್ತೆ ಮತದಾರರಲ್ಲಿ, ಹೆಚ್ಚಾಗಿ ಮತಗಟ್ಟೆಗಳ ಕಡೆಗೆ ಬರ್ತಾರೆ. ಬಟ್ ಹಾಗಾಗಿನೇ ರಿಪೋರ್ಟ್ಗಳು ನೋಡ್ತಾ ಇದ್ದಾಗ ಶೇಕಡವಾರು ಮತ ಪ್ರಮಾಣ ಕೆಲವು ಕಡೆಗಳಲ್ಲಿ ಈ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಆಲ್ಮೋಸ್ಟ್ ಸೇಮ್ ಇದೆ. ಬಹುತೇಕ ಕಡೆಗಳಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಕೆಲವು ಕಡೆಗಳಲ್ಲಿ ಆನ್ ಆನ್ ಆವ್ರೇಜ್ ಓಕೆ, ಈಗ ತೊಂದರೆ ಇಲ್ಲ, ಮಧ್ಯಾಹ್ನದ ನಂತರದಲ್ಲಿ ಹೆಚ್ಚಾದರೆ ಅದು ಪಿಕಪ್ ಆಗಬಹುದು ಅನ್ನೋ ಪರಿಸ್ಥಿತಿಯಲ್ಲಿದೆ. ಮತ್ತೊಂದಷ್ಟು ಕಡೆಗಳಲ್ಲಂತೂ ಇಷ್ಟೊಂದು ನೀರಸ ಪ್ರತಿಕ್ರಿಯೆ ಯಾಕೆ ಮತದಾರರಿಂದ ಅನ್ನೋ ಪ್ರಶ್ನೆಯಾಗೆ ಉಳಿದುಕೊಳ್ತಾ ಇದೆ. ಸಂಜೆ 6 ಗಂಟೆವರೆಗೆ ಅದು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇಕಡವಾರು ಮತದಾನ ಪ್ರಮಾಣ ಆದರೆ ಸಮಾಧಾನಕರ ಸಂಗತಿ. ಬಹಳಷ್ಟು ಕ್ಷೇತ್ರಗಳಲ್ಲಿ ಸದ್ಯ ಈಗಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ರಾಜಕೀಯವಾಗಿಯೂ ಕೂಡ ನಾಯಕರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅವರು ಬಂದು ಮತ ಚಲಾಯಿಸಿ ಹೋಗೋ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಗೆಲ್ಲುವ ವಿಶ್ವಾಸದ ಮಾತುಗಳನ್ನೇ ಆಡ್ತಿದ್ದಾರೆ. ಧ್ರುವ ಸರ್ಜಾ, ರಾಧಿಕಾ ಪಂಡಿತ್, ಹೀಗೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಬಂದು ಈಗಾಗಲೇ ಅವರ ಹಕ್ಕನ್ನು ಚಲಾಯಿಸಿದ್ದಾರೆ. ಮತದಾನ ಮಾಡೋದು ಪ್ರತಿಯೊಬ್ರು ಹಕ್ಕು, ಎಲ್ರು ಹೇಳ್ತಾರೆ. ಅಂಡ್ ಆಲ್ಸೋ ನಮ್ಮ ಬೂತ್ ಅಲ್ಲಿ 55-60% ಆಗಿದೆ. ಇನ್ನು 6 ಗಂಟೆವರೆಗೂ ಟೈಮ್ ಇದೆ. ದಯವಿಟ್ಟು ಎಲ್ರು ಬಂದು ಮತ ಚಲಾಯಿಸಿ ಅಂತ. ಲಾಸ್ಟ್ ಟೈಮ್ ಗಿಂತ ಈ ಬಾರಿ ಮತ ಸಂಖ್ಯೆ ಕಡಿಮೆ ಅಂತ ಹೇಳ್ತಿದ್ದಾರೆ. ಯೂತ್ ಗಳು ಬರ್ತಿಲ್ಲ ವೋಟ್ ಮಾಡೋದಕ್ಕೆ ಅಂತ. ಏನೋ ನೀವ್ ಹೇಳ್ತಾ ಇರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಮೇಡಮ್. ಇವಾಗ ನಾನು ಕೇಳಿದಕ್ಕೆ 60% ಆಗಿದೆ ಅಂತ ಹೇಳಿದ್ರು. ಇನ್ನು 6 ಗಂಟೆವರೆಗೂ ಟೈಮ್ ಇದೆಯಲ್ಲ, ಸೊ ಎಲ್ಲರೂ ಬಂದು ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಬಂದು ವೋಟ್ ಮಾಡೋದೇ ಇಂಪಾರ್ಟೆಂಟ್. ಇಲ್ಲ ಯಾಕೆಂದ್ರೆ ನಮ್ಮ ಮನೇಲಿ ಸಾಕಷ್ಟು ಜನ ಕೆಲಸ ಮಾಡೋರು ಎಲ್ಲರೂ ರಜೆ ತಗೊಂಡಿದ್ರು ವೋಟ್ ಮಾಡ್ಬೇಕು ಅಂತ. ಆ ತರ ಎಲ್ಲ ಏನಿಲ್ಲ. ಯಾವ ಊರಲ್ಲಿ ಇದ್ರು ಅವ್ರವ್ರ ನೇಟಿವ್ ಹೋಗಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಹೇಳಿಲ್ವಲ್ಲ ಇಲ್ಲ, ಹೇಳೇ ಇಲ್ವಲ್ಲ. ಯಾವ ಆಂಗಲ್ ಬಂದು ಹೋಗಿರಲ್ಲ. ಜವಾಬ್ದಾರಿ ಇರೋದಕ್ಕೇನೆ ಅಲ್ವಾ ವೋಟ್ ಮಾಡಿ. ನೋಡೋಣ ಯಾರು ನೆಕ್ಸ್ಟ್, ಯಾರು ಸರ್ಕಾರ ಯಾರ್ದು ಬರುತ್ತೆ, ಯಾರು ಆಳ್ತಾರೆ ನೋಡೋಣ. ಓಕೆ, ವೋಟ್ ಮಾಡಿದ ನಂತರ ನಟ ಧ್ರುವ ಸರ್ಜಾ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇದ್ರು, ನೋಡ್ತಾ ಇದ್ರಿ. ಆದರೆ ನನಗೆ ಗೊತ್ತಿರೋ ಹಾಗೆ ಇದುವರೆಗೂ ಇಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ. ಬಟ್ ಕಡಿಮೆ ಅಂತ ಹೇಳ್ತಾ ಇದ್ದೀರಾ. ಯುವಕರಿರಬಹುದು, ಯಾರೇ ಇರಬಹುದು, ನಿರುತ್ಸಾಹಿಗಳಾಗಬಾರ್ದು. ಪ್ರತಿಯೊಬ್ಬರು ಬಂದು ಕೂಡ ನಿಮ್ಮ ಕರ್ತವ್ಯ, ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಸಂಜೆ 6 ಗಂಟೆವರೆಗೂ ಇನ್ನೂ ಟೈಮ್ ಇದೆಯಲ್ಲ, ನೋಡೋಣ. ಮಧ್ಯಾಹ್ನದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಮತದಾರರು ಬರ್ಬೋದು ಮತಗಟ್ಟೆಗಳಿಗೆ ಅಂತ ಅವರೊಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಕಳೆದ ಬಾರಿಗೆ ಹೋಲಿಕೆ ಮಾಡಿ ನೋಡಿದಾಗ ಆ ಕ್ಷೇತ್ರದಲ್ಲಿ ಕಡಿಮೆ ಆಗಿದೆ ಸರ್ ಇದುವರೆಗೂ ವೋಟಿಂಗ್ ಪರ್ಸೆಂಟೇಜ್ ಅಂದಾಗ ಅವರು ಅದನ್ನೇ ಹೇಳ್ತಾ ಇದ್ರು. ಮೊದಲನೇ ಸಲ ವೋಟ್ ಹಾಕೋರಿರಲಿ ಅಥವಾ ಕೇವಲ ಯೂತ್ಸ್ ಬರ್ತಾ ಇಲ್ಲ ಅನ್ನೋದಾಗಲಿ ಅದು ಯಾವುದೂ ಅಲ್ಲ. ಮೊದಲನೇ ಸಲ ವೋಟಿಂಗ್ ಮಾಡ್ತಾ ಇದ್ರು, ಅದು ಕೂಡ ಅವರ ಹಕ್ಕೇ ಅಲ್ವಾ, ಅದಕ್ಕೂ ಕೂಡ ಅತ್ಯಮೂಲ್ಯವಾದದ್ದೇ ಅಲ್ವಾ ಅವ್ರ ಮತ ಕೂಡ. ಹೀಗಾಗಿ ಯಾರೂ ಯಾವುದೇ ಕಾರಣಗಳನ್ನು ಇಟ್ಕೊಳ್ಬಾರ್ದು, ಕಡ್ಡಾಯವಾಗಿ ಬಂದು ಮತದಾನ ಮಾಡಿ ಅಂತ. ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡಿ ಮಾತನಾಡ್ತಾ ಇರುವಂಥ ಪ್ರತಿಯೊಬ್ಬ ಸೆಲೆಬ್ರಿಟಿಗಳಿರಬಹುದು, ಜನಸಾಮಾನ್ಯರ ಬದುಕಲ್ಲಿ ಅವರ ನಡುವೆ ಬದುಕ್ತಾ ಇರುವಂಥವ್ರು ಹೇಳ್ತಾ ಇರೋದಿದೆ, ಬಂದು ಮತದಾನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ. ಈಗ ನೋಡ್ತಾ ಹೋಗೋಣ. ಮಧ್ಯಾಹ್ನ 1 ಗಂಟೆವರೆಗೆ, ಈಗ ನೀವು ಗಮನಿಸ್ತಾ ಇರುವಂಥದ್ದು ಮಧ್ಯಾಹ್ನ 1 ಗಂಟೆವರೆಗೆ ಆಗಿರುವಂಥ ಶೇಕಡವಾರು ಮತದಾನದ ಪ್ರಮಾಣ ಕ್ಷೇತ್ರಗಳ ವೈಸ್ ಹೋಗ್ತಾ ಹೋಗೋದಾದರೆ, ಮೊದಲಿಗೆ ಬೆಂಗಳೂರು ಕೇಂದ್ರ 30.10% ಮಧ್ಯಾಹ್ನ 1 ಗಂಟೆವರೆಗೆ ಆಗಿರುವಂಥದ್ದು. ಇದು ಆಲ್ಮೋಸ್ಟ್ ಈಗ ನಾವು 3 ಗಂಟೆ ಸನಿಹದಲ್ಲಿದ್ದೀವಿ. ಇನ್ನೊಂದು ರಿಪೋರ್ಟ್ ಸಿಗಬೇಕು. ಸದ್ಯಕ್ಕೆ 1 ಗಂಟೆಗೆ ಅನ್ವಯ ಆಗೋ ಹಾಗೆ ನೀವೀಗ ನೋಡ್ತಾ ಇರುವಂಥ ಪರ್ಸೆಂಟೇಜ್. ಬೆಂಗಳೂರು ಉತ್ತರ 32.25% ಇದೆ. ಒಟ್ಟಾರೆ 54.76% ಅಷ್ಟೇ ಮತದಾನ ಆಗಿದ್ದು ಅಲ್ಲಿ 2019 ಚುನಾವಣೆ ಸಂದರ್ಭದಲ್ಲಿ. ಈಗ 32.25% ಸದ್ಯಕ್ಕಾಗಿದೆ 1 ಗಂಟೆ ತನಕ ನೋಡಿದ್ರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ, ಅಲ್ಲೂ ಕೂಡ ಅಷ್ಟೇ ಹೆಚ್ಚಿನ ಬದಲಾವಣೆ, ವ್ಯತ್ಯಾಸ ಏನೂ ಕಂಡು ಬರ್ತಾ ಇಲ್ಲ. 2019ರಲ್ಲಿ 53.7% ಆಗಿತ್ತು, ಈಗ 31% ಆಸುಪಾಸಿನಲ್ಲಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ, ಈ 3 ಕ್ಷೇತ್ರಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಮುಂದೆ ಇದೆ. ಬಹಳ ದೊಡ್ಡ ವ್ಯತ್ಯಾಸ ಅಂತೇನೂ ಇಲ್ಲ, ಆದರೆ ಒಂದು 5% ಹೆಚ್ಚಿದೆ. 36.09% ಬೆಂಗಳೂರು ರೂರಲ್ ಕ್ಷೇತ್ರದಲ್ಲಿ ಸದ್ಯಕ್ಕೆ ಮತದಾನ ಆಗಿರೋದು. 2019ರಲ್ಲಿ 64.89% ಅಲ್ಲಿ ಮತದಾನ ಆಗಿತ್ತು. ಇನ್ನು ತುಮಕೂರು ಕ್ಷೇತ್ರ ಗಮನಿಸಿದ್ರೆ ಬೆಂಗಳೂರಿನ ಎಲ್ಲ ಕ್ಷೇತ್ರಗಳಿಗೂ ಹೋಲಿಕೆ ಮಾಡಿದಾಗ
ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ರೈಸ್ ಆಗಿರೋದನ್ನು ಗಮನಿಸಬಹುದು. 41.91% ಇದೆ. ಒಟ್ಟು 77% ಮತದಾನ ಕಳೆದ ಬಾರಿ ಆಗಿದ್ದಿದ್ದು. ಇನ್ನು ಇದು ಹಾಸನ ಕ್ಷೇತ್ರದ್ದು ಆಲ್ಮೋಸ್ಟ್ 41% ಅಂತ ಅಂದ್ಕೊಳ್ಬಹುದು. ಮಧ್ಯಾಹ್ನ 1 ಗಂಟೆವರೆಗೆ ಅಲ್ಲಾಗಿರೋ ವೋಟಿಂಗ್ ಕಳೆದ ಬಾರಿ 77.35% ಆಗಿದೆ. ಈ ಬಾರಿನೂ ಅಷ್ಟೇ ಆಗುತ್ತಾ ನೋಡಬೇಕು. ನಟ ರಮೇಶ್ ಅರವಿಂದ್ ಅವರು ಮತಗಟ್ಟೆಗೆ ಆಗಮಿಸಿದ್ದಾರೆ ಹಕ್ಕನ್ನು ಚಲಾಯಿಸುವ ನಿಟ್ಟಿನಲ್ಲಿ. ಎಲ್ಲ ಸೆಲೆಬ್ರಿಟಿಗಳ ಸಾಲಿನಲ್ಲಿ ಈಗ ರಮೇಶ್ ಅರವಿಂದ್ ಅವರು ಕೂಡ ಬಂದಿದ್ದಾರೆ. ರಮೇಶ್ ಅರವಿಂದ್ ಅವರು ಬಹಳಷ್ಟು ವೇದಿಕೆಗಳಲ್ಲಿ ಇದರ ಬಗ್ಗೆ ಹೇಳ್ತಾರೆ, ಮತ್ತು ಯುವಕರು ಅವ್ರ ಮಾತಿಂದ ಬಹಳ ಸ್ಫೂರ್ತಿಗೊಳ್ತಾರೆ. ಈಗ ಮತದಾನ ಹಕ್ಕು ಪ್ರತಿಯೊಬ್ಬರು ಹೇಳ್ತಾ ಇರೋದು ಅದೇ. ಅದರಿಂದ ಹಿಂದೆ ಸರಿಬೇಡಿ, ನಿರಾಸೆ ಹೊಂದೋದು ಅಥವಾ ನಿರುತ್ಸಾಹಿಗಳಾಗೋದು ಅಂಥದ್ದು ಯಾವುದು ಭಾವನೆ ಇಟ್ಕೊಳ್ಳದೆ ಬಂದು ವೋಟ್ ಮಾಡಬೇಕು ಅಂತ. ಮಧ್ಯಾಹ್ನದ ನಂತರದಲ್ಲೂ ಕೂಡ ಒಂದಷ್ಟು ಸೆಲೆಬ್ರಿಟಿಗಳು ಮತಗಟ್ಟೆಗಳಿಗೆ ಬರ್ತಿದ್ದಾರೆ. ಜನಸಂದಣಿ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೋ ಏನೋ ಮಧ್ಯಾಹ್ನದ ನಂತರದಲ್ಲಿ ಅವರಿಗೆ ಹತ್ತಿರ ಇರುವಂತಹ ವೋಟಿಂಗ್ ಬೂತ್ಗೆ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಅದೇ ದೃಶ್ಯ. ನಟ ರಮೇಶ್ ಅರವಿಂದ್ ಅವರು ಬಂದು ಮತ ಚಲಾವಣೆ ಮಾಡ್ತಾ ಇರುವಂಥ ದೃಶ್ಯ. ಈಗಷ್ಟೇ ಕೆಲವೇ ಕ್ಷಣಗಳ ಮುಂಚೆ ಧ್ರುವ ಸರ್ಜಾ ಕೂಡ ಮತ ಹಾಕಿ ಮಾತಾಡಿ ಹೋದರು. ಪ್ರತಿಯೊಬ್ಬರು ಹೇಳೋದೇನು ಅಂದರೆ ಇನ್ನೂ ಎಷ್ಟು ಅರಿವಾಗಬೇಕು, ಎಷ್ಟು ಜಾಗೃತಿ ಬರಬೇಕು ಅನ್ನೋದು ಎಷ್ಟು ಮುಖ್ಯ. ಒಂದೊಂದು ಮತ ಕೂಡ ಎಷ್ಟು ಮುಖ್ಯ. ಯಾವ ಕಾರಣಕ್ಕೆ ಮತದಾನದಿಂದ ದೂರ ಉಳಿಬಾರ್ದು. ರಜೆ ಸಿಕ್ತು ಅಂತ ಮತದಾನದ ಹಕ್ಕನ್ನು ತ್ಯಜಿಸಿ ಇನ್ನೆಲ್ಲೋ ಟ್ರಿಪ್ ಹೋಗೋದು ಅಥವಾ ಮನೆಯಲ್ಲೇ ಕುಳಿತು ಬಿಡು ನನ್ನೊಂದು ಮತದಿಂದ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಆಗಬಾರ್ದು. ನಿಮ್ಮ ಒಂದು ಮತದಿಂದ ಬದಲಾವಣೆ ಆಗೋದಿಲ್ಲ ಅನ್ನೋ ನಂಬಿಕೆಯಿಂದ ಮೊದಲು ಹೊರಗಡೆ ಬಂದು ಮತದಾನ ಮಾಡೋದಕ್ಕೆ ಮುಂದಾಗಿ. ನಿಮ್ಮದೇ ರೀತಿ ಇನ್ನೊಂದಷ್ಟು ಜನ ಮನೆಯಿಂದ ಹೊರಗೆ ಬರ್ತಾರೆ, ಆಗ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಫಲಿತಾಂಶಗಳು ಉತ್ತಮ ರೀತಿಯಲ್ಲಿ ಬರಬೇಕು ಅಂತಾದರೆ ಶೇಕಡವಾರು ಮತದಾನದ ಪ್ರಮಾಣ ಬಹಳ ಹೆಚ್ಚಿರಬೇಕು. ಆದರೆ ವಿಪರ್ಯಾಸ ಅನ್ನೋ ಹಾಗೆ ಪ್ರತಿ ಬಾರಿ ಚುನಾವಣೆಗಳು ಬಂದಾಗಲೂ ಇನ್ನಿತರ ಸಂದರ್ಭಗಳಲ್ಲೂ ಕೂಡ ಹೇಗೆಲ್ಲ ಸಾಧ್ಯನೋ ಅಷ್ಟೆಲ್ಲ ರೀತಿಯಲ್ಲೂ ಕೂಡ ಜಾಗೃತಿ ಮೂಡಿಸಲಾಗುತ್ತೆ, ಅರಿವು ಮೂಡಿಸಲಾಗುತ್ತೆ. ಇನ್ನೇನು ಕ್ರಮ ಕೈಗೊಂಡ್ರೆ ವೋಟಿಂಗ್ ಪರ್ಸೆಂಟೇಜ್ ರೈಸ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡ್ತಾರೆ. ವಿಶಿಷ್ಟವಾಗಿ ವಿಭಿನ್ನವಾಗಿ ಮತಗಟ್ಟೆಗಳಿಗೆ ಹೇಗೆ ಮತದಾರರನ್ನು ಸೆಳೆಯಬಹುದು ಆ ಪ್ರಯತ್ನಗಳು ಕೂಡ ಆಗುತ್ತೆ. ಅಷ್ಟೆಲ್ಲ ಆಗಿಯೂ ಕೂಡ ಎಲ್ಲೋ ನಿರುತ್ಸಾಹ ಕಂಡು ಬಂದಾಗ ಇನ್ನೇನು ಕಾರಣ ಇದಕ್ಕೆ ಸರಿಪಡಿಸೋದು ಹೇಗೆ? ಮತದಾರರೇ ಎಚ್ಚೆತ್ತುಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆ ಪೈಕಿ ಇಂಥವ್ರ ಪಾತ್ರ ಪ್ರಮುಖ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸೋಷಿಯಲ್ ಲೈಫ್ ಬದುಕ್ತಾ ಇರೋವಂಥವ್ರು ಜನಪ್ರತಿನಿಧಿಗಳಾಗಿರ್ಬಹುದು ಅಥವಾ ಈ ರೀತಿಯಾದಂಥ ತಾರೆಯರು, ನಟ ನಟಿಯರು, ಇವರೆಲ್ಲರೂ ಕೂಡ ಅದೇ ಸಂದೇಶ ಕೊಡ್ತಾರೆ ಪ್ರತಿ ಬಾರಿ ಮತದಾರರಿಗೆ. ಎಷ್ಟೋ ಜಾಗೃತರಿರುವಂಥ ಮತದಾರರು ತಪ್ಪದೇ ಬರ್ತಾರೆ. ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಮೊದಲು ಇದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ ಅಂತ ಭಾವಿಸಿದವರು ಇದ್ದಾರೆ. ಅಂಥ ಮತದಾರರು ಈಗಾಗಲೇ ಮತಗಟ್ಟೆಗಳಿಗೆ ಬಂದು ದೇಶದ ಚುಕ್ಕಾಣಿ ಯಾರ ಕೈಗೆ ಕೊಡಬೇಕು, ಇಲ್ಲಿ ಯಾವ ಜನಪ್ರತಿನಿಧಿ ನಮ್ಮನ್ನು ಪ್ರತಿನಿಧಿಸಬೇಕು, ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ಅವ್ರದ್ದೊಂದು ಅಂದಾಜು ಇಟ್ಕೊಂಡು ಅವರ ಅಭಿಪ್ರಾಯದ ಪ್ರಕಾರ ಮತ ಚಲಾವಣೆ ಮಾಡಿ ಹೋಗಿರ್ತಾರೆ. ಇನ್ನು ಬಹಳಷ್ಟು ಮಂದಿ ಬರ್ಲಿಕ್ಕಿರ್ತಾರೆ, ಸಮಯ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿರುತ್ತೆ. ಇದೆಲ್ಲದರ ನಡುವೆ ಎಲ್ಲ ರೀತಿಯ ಅವಕಾಶ ಇದ್ದು ಕೂಡ ನಿರುತ್ಸಾಹ ತೋರಿಸುವಂಥ ಮತದಾರರಲ್ಲಿ ಇನ್ನೂ ಕೂಡ ಜಾಗೃತಿ ಬರಬೇಕು. ಮನೆಯಲ್ಲಿರುವಂಥ ಮತದಾರರು ಮತಗಟ್ಟೆಗಳ ಕಡೆಗೆ ಬರಬೇಕು ಹೆಚ್ಚೆಚ್ಚು. ಸಂಜೆ 6 ಗಂಟೆವರೆಗೂ ಕೂಡ ಇನ್ನೂ ಟೈಮ್ ಇದೆ. ಅದಕ್ಕಾಗಿಯೇ ನಾವು ಮಧ್ಯಾಹ್ನ 1 ಗಂಟೆಯ ಪೋಲ್ ಮೀಟರ್ ಏನು ಅನ್ನೋದು ಈಗಷ್ಟೇ ನೋಡ್ತಾ ಇದ್ವಿ. ಪರ್ಸೆಂಟೇಜ್ ವೈಸ್ ವೋಟಿಂಗ್ ಎಲ್ಲ 14 ಕ್ಷೇತ್ರಗಳಲ್ಲಿ ಎಷ್ಟಾಗಿದೆ ಅಂತ. 2019ರಲ್ಲಿ ಒಟ್ಟಾರೆ ಆ ಕ್ಷೇತ್ರದಲ್ಲಿ ಎಷ್ಟು ಮತದಾನ ಆಗಿತ್ತೋ ಈಗ ಮಧ್ಯಾಹ್ನ 1 ಗಂಟೆವರೆಗೆ ಎಷ್ಟಾಗಿದೆ ಆ ಕ್ಷೇತ್ರದಲ್ಲಿ ಮತದಾನ, ಅದನ್ನು ಒಂದಕ್ಕೊಂದು ತಾಳೆ ಹಾಕಿ ನೋಡುವಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಾಗಿದೆ ಮತದಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.